ಯಾವುದೇ ಕ್ಷಣದಲ್ಲಿ ಬೇಕಾದರೂ ರಾಜೀನಾಮೆ ಕೊಡಬಹುದಂತೆ. ಸೆಪ್ಟೆಂಬರ್ 1ರಿಂದ ಬಿಜೆಪಿಯಿಂದ ನಾಗೇಂದ್ರ ಹಠಾವು ಪಾದಯಾತ್ರೆ. ಸದನದ ಒಳಗೂ ಹೊರಗೂ ಜಂಟಿ ಹೋರಾಟದ ಹಿನ್ನೆಲೆಯಲ್ಲಿ ದೋಸ್ತಿಗಳಿಗೆ ಪಾದಯಾತ್ರೆ ಮೈಲೇಜ್ ಸಿಗುವ ಆತಂಕದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಮುಂದಾಯ್ತಾ? ಪಾದಯಾತ್ರೆಗೂ ಮುನ್ನವೂ ನಾಗೇಂದ್ರ ರಾಜೀನಾಮೆ ಕೊಡುವಂತ ತೀರ್ಮಾನವನ್ನು ಮಾಡಿದ್ರಾ? ಇಂದು ಸಂಜೆ ವೇಳೆಗೆ ನಾಗೇಂದ್ರ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ 200 ಕಿಲೋಮೀಟರ್ ರಾಯಚೂರಿನಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡೋ ತೀರ್ಮಾನವನ್ನ ಬಿಜೆಪಿಯವರು ಮಾಡಿದ್ರು. ಮತ್ತೆ ಸಂಪರ್ಕದಲ್ಲಿ ಹನುಮಂತು ಇದ್ದಾರೆ. ಹನುಮಂತು, ಇದೊಂದು ವಿಚಾರ ಬಹಳ ಸೂಕ್ಷ್ಮವಾದದ್ದು. ನೀವು ಹೇಳ್ದಂಗೆ ವಾಲ್ಮೀಕಿ ಸಮುದಾಯ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಂಡಾಗ ಅದರ ನೇರ ಎಫೆಕ್ಟ್ ಕೇವಲ ನಾಗೇಂದ್ರ ಅವರಿಗೆ ಮಾತ್ರ ಅಲ್ಲ, ಪಕ್ಷಕ್ಕೆ ತಟ್ಟುತ್ತೆ ಅನ್ನೋದು ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಹನುಮಂತು, ಖಂಡಿತವಾಗ್ಲು ರಂಜಿತ್, ಇಲ್ಲಿ ಒಂದು ಯಾವ ಭಾಗವನ್ನ ಬಿಜೆಪಿ ಆಯ್ಕೆ ಮಾಡಿಕೊಂಡಿದೆ, ಕಲ್ಯಾಣ ಕರ್ನಾಟಕ ಭಾಗವನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. ಆ ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಅದರಲ್ಲೂ ಕೂಡ ಯಾವಾಗ ಇಂಥದ್ದೊಂದು ಪ್ರಕರಣ ಹೊರಗಡೆ ಬಿತ್ತು, ಪ್ರತಿಪಕ್ಷಗಳು ರಾಜೀನಾಮೆ ಕೊಡಬೇಕು ಅಂತ ಪಟ್ಟನ್ನ ಹಿಡಿದ್ರು, ಅವಾಗ ಸ್ವತಃ ನಾಗೇಂದ್ರ ಅವರೇ ಮಾಧ್ಯಮಗೋಷ್ಠಿಯನ್ನ ನಡೆಸಿ ನಾನೊಬ್ಬ ದಲಿತ ಎಸ್ಸಿ ನಾಯಕ ಅನ್ನುವಂತ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ದಲಿತಾಸ್ತ್ರವನ್ನ ಪ್ರಯೋಗವನ್ನ ಮಾಡಿದ್ರು. ಅದರ ಜೊತೆಗೆ ಪ್ರತಿಪಕ್ಷಗಳ ಯಾವೆಲ್ಲ ವೈಫಲ್ಯಗಳೇನಿತ್ತು ಅದನ್ನು ಕೂಡ ಸರ್ಕಾರ ಒಂದಷ್ಟು ಬಿಂಬಿಸುವಂತ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತು. ಆದ್ರೆ ಬಿಜೆಪಿ ಕೂಡ ಇಲ್ಲಿ ಒಂದು ಸೂಕ್ಷ್ಮತೆ ಆಧಾರಿತವಾಗಿ ರಾಜಕೀಯ ಲೆಕ್ಕಾಚಾರ ಮತ್ತೆ ಲಾಭಗಳ ಆಧಾರಿತವಾಗಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಎಸ್ಸಿ ಸಮುದಾಯದ ಹಣವೇ ವರ್ಗಾವಣೆ ಆಗಿರುವಂತ ಕಾರಣಕ್ಕಾಗಿ ಆ ಸಮುದಾಯದ ಪರವಾಗಿ ಆ ಸಮುದಾಯಕ್ಕೆ ಆನ್ಸರಬಲ್ ಯಾರು ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಇದೀಗ ರಾಯಚೂರಿಂದ ಬಳ್ಳಾರಿವರೆಗೂ ಏನು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ, ಅಲ್ಲಿ 9ರಿಂದ 10 ವಿಧಾನಸಭಾ ಕ್ಷೇತ್ರಗಳು ಎಸ್ಸಿ ಮೀಸಲಾತಿ ಕ್ಷೇತ್ರಗಳನ್ನೇ ಗುರಿಯಾಗಿಸಿಕೊಂಡು ಪಾದಯಾತ್ರೆಯನ್ನ ಮಾಡಿಕೊಳ್ಳುವಂತದ್ದು ಮತ್ತೆ ಅಲ್ಲಿಗೆ ಪಕ್ಷಕ್ಕೆ ಬೂಸ್ಟ್ ತರುವಂತ ಪ್ರಯತ್ನಗಳನ್ನ ನಡೆಸಲಿಕ್ಕೆ ಬಿಜೆಪಿ ಮುಂದಾಗಿತ್ತು. ಈ ರಾಜಕೀಯ ಸೂಕ್ಷ್ಮತೆಯನ್ನ ಅರಿತುಕೊಂಡೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ನಾಗೇಂದ್ರ ಅವರು ಕೂಡ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಪಾದಯಾತ್ರೆ ಜೋರಾದ್ರೆ ಅದು ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡುತ್ತೆ, ಅದರಿಂದ ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗುತ್ತೆ ಅನ್ನುವಂತ ಒಂದಷ್ಟು ರಾಜಕೀಯ ಸೂಕ್ಷ್ಮತೆ ಅರಿತುಕೊಂಡೇ ಇಂಥದ್ದೊಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇರುವಂತದ್ದು. ರಂಜಿತ್, ಒಂದು ವೇಳೆ ಹನುಮಂತು, ಒಂದು ವೇಳೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದೇ ಹೌದಾದಲ್ಲಿ ಯಾರು ಇನ್ ಆಗ್ತಾರೆ? ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ ಅಥವಾ ಬೈ ಎನಿ ಚಾನ್ಸ್ ಸಿದ್ದರಾಮಯ್ಯ ಪಾಳ್ಯದಿಂದ ವಾಲ್ಮೀಕಿ ಸಮುದಾಯ ಅನ್ನೋ ಕಾರಣಕ್ಕಾಗಿ ಕೇನ್ ರಾಜಣ್ಣ ಏನಾದ್ರೂ ಎಂಟರ್ ಆಗೋ ಚಾನ್ಸ್ ಇದೆಯಾ? ಅಥವಾ ಇವ್ರ್ಯಾರು ಅಲ್ಲದೆ ಬೇರೆ ಇನ್ಯಾರೋ ಒಬ್ಬರಿಗೆ ಮಂತ್ರಿಗಿರಿ ಸಿಗಬಹುದಾ? ಏನಾಗಬಹುದು? ರಾಜಕೀಯ ವಲಯದಲ್ಲಿ ಏನೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ? ಶ್ರೀಲಕ್ಷ್ಮಿ ಕ್ಯಾಬಿನೆಟ್ ಏನು ಸಂಪುಟ ಸರ್ಜರಿಯನ್ನ ಮಾಡಬೇಕು ಅನ್ನುವಂತಹ ಸುಳಿವನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದನ ಪ್ರಾರಂಭ ಮುನ್ನವೇ ಹೇಳಿದ್ರು. ಸದನದ ನಂತರ ಅಧಿವೇಶನದ ಬಳಿಕ ನಾವು ಹೋಗಿ ಮತ್ತೊಂದು ಕಡೆ ಮಹಿಳಾ ಕೋಟಾ ಭರ್ತಿ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದೀಗ ಗುರುವಾರ ದೆಹಲಿಗೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಮಹತ್ವದ ಚರ್ಚೆಗಳಾಗ್ತವೆ. ಒಂದು, ಮಹಿಳಾ ಕೋಟಾ ಭರ್ತಿ ಮಾಡಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಆ ಸ್ಥಾನ ಮಹಿಳೆಯರಿಗೆ ಅನ್ನುವಂತ ಚರ್ಚೆ ಸಾಕಷ್ಟಿದೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಸಾಕಷ್ಟು ಮುಂಚೂಣಿಯಲ್ಲಿದೆ. ಮತ್ತೊಂದು ಕಡೆಗೆ ಹೈಕಮಾಂಡ್ ಮಟ್ಟದಲ್ಲಿ ಮಹಿಳಾ ಕೋಟ ಮತ್ತು ಜೊತೆಗೆ ಸಮುದಾಯದ ಕೋಟ ಎರಡನ್ನೂ ಒಟ್ಟೊಟ್ಟಿಗೆ ಭರ್ತಿ ಮಾಡಬೇಕು ಅನ್ನೋಂತ ಲೆಕ್ಕಾಚಾರ ಇದೆ. ಅದರ ಜೊತೆಗೀಗ ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರೆ ಒಂದೊಮ್ಮೆ ಅಂತದ್ದು ನಿರ್ಧಾರ ಗಂಭೀರವಾಗಿ ಅಧಿಕೃತವಾಗಿ ಹೊರಗಡೆ ಬಿದ್ರೆ ಅಲ್ಲಿ ಜಿಲ್ಲಾ ಕೋಟ, ಮಹಿಳಾ ಕೋಟ ಜೊತೆಗೆ ಎಸ್ಸಿ ಕೋಟಾದ ಆಧಾರಿತವಾಗಿ ಅನ್ನಪೂರ್ಣ ತುಕಾರಾಂ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರೋ. ಇನ್ನೊಂದು ಕಡೆಗೆ ಹಿರಿಯ ಸಚಿವರು ಎನ್ ಕೃಷ್ಣಪ್ಪ ಅವರು ಕೂಡ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಬೇಸರ ಅಸಮಾಧಾನ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಕುರುಬಾ ಕೋಟಾದಲ್ಲಿ ಅಡಿಯಲ್ಲಿ ಶಿವಣ್ಣ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋಂತ ಬೇಸರವನ್ನು ಇಟ್ಕೊಂಡಿದ್ದಾರೆ. ಈ ಎಲ್ಲವೂ ಕೂಡ ಆಗಬೇಕು ಅಂತಂದ ಹೇಳಿದ್ರೆ ಹಾಲಿ ಇಬ್ಬರು ಸಚಿವರನ್ನ ರಾಜೀನಾಮೆ ಪಡಿಸಬೇಕಾದಂತ ಅನಿವಾರ್ಯತೆ ಈಗ ಕಾಂಗ್ರೆಸ್ಗೆ ಎದುರಾಗಬಹುದು. ಅದರಲ್ಲಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡುವಂತ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಒಕ್ಕಲಿಗ ಸಮುದಾಯದಿಂದ ಯಾರು ರಾಜೀನಾಮೆ ಕೊಡ್ತಾರೆ ಅನ್ನೋಂಥದ್ದು ಕೂಡ ಕುತೂಹಲಕಾರಿಯಾಗಿದೆ. ಆದ್ರೆ ಒಂದಂತೂ ಸತ್ಯ, ಸಂಪುಟಕ್ಕೆ ಮತ್ತೊಂದು ಸುತ್ತಿನ ಸರ್ಜರಿ ಆಗುತ್ತೆ. ಅದರಲ್ಲಿ ಯಾರಿಗೆ ಕೋಕ್ ಆಗುತ್ತೆ, ಯಾರಿಗೆ ಲಕ್ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ, ಈಗ ಹನುಮಂತು, ಈ ವಿಚಾರವನ್ನ ಜೀವಂತವಾಗಿ ಇಟ್ಟುಕೊಂಡಷ್ಟು ಬಿಜೆಪಿಗೆ ಲಾಭ ಇತ್ತು ಇದರಿಂದ. ಆದ್ರೆ ಒಂದ್ ವೇಳೆ ರಾಜೀನಾಮೆ ಕೊಟ್ರು ಅನ್ನೋದಾದ್ರೆ ಬಿಜೆಪಿಗೆ ಇದರಿಂದ ಸಿಗುವಂತ ಮೈಲೇಜ್ ಎಲ್ಲ ಹೋಗ್ಬಿಡತ್ತೆ. ಬಿಜೆಪಿ ಸ್ಟ್ರಾಟಜಿ ಏನು ನಂತರ?
ರಂಜಿತ್, ಇಲ್ಲಿ ರಾಜಕೀಯವಾಗಿ ಈ ವಿಷಯ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಪಾದಯಾತ್ರೆಯನ್ನ ಮಾಡಬಹುದು, ಅದರ ಜೊತೆಗೆ ಈಗ ರಾಜೀನಾಮೆ ಕೊಟ್ರೆ ಪಾದಯಾತ್ರೆಯನ್ನ ಕೈ ಬಿಡಬಹುದು. ಆದರೂ ಕೂಡ ಸರ್ಕಾರದ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ, ಎಸ್ಟಿ ಸಮುದಾಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು ಅನ್ನುವಂತ ಪ್ರಕರಣ ಆಗಿದ್ದಂತೂ ಸತ್ಯ, ಆ ಘಟನೆ ಆಗಿದ್ದಂತೂ ಸತ್ಯ. ಆ ಒಂದು ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳೋಕೆ ಪ್ರಯತ್ನವನ್ನ ಬಿಜೆಪಿ ಮಾಡೇ ಮಾಡುತ್ತೆ. ಅದು ಬೇರೊಂದು ಸ್ವರೂಪದ ಪ್ರತಿಭಟನೆಗಳನ್ನ ನಡೆಸಲಿಕ್ಕೆ, ಬೇರೊಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋಕೆ ಒಂದಷ್ಟು ಚಿಂತನೆಗಳನ್ನ ನಡೀಬಹುದು. ಆದ್ರೆ ಒಂದಂತೂ ಸತ್ಯ, ಈ ಫೋರ್ಸ್ ಏನಿತ್ತು, ರಾಜಕೀಯದ ಫೋರ್ಸ್ ತಡೆಯುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ರಾಜಕೀಯವಾಗಿ ಯಾವ ರೀತಿ ತೀವ್ರವಾಗಿ ಪಡೆಯುತ್ತೆ, ಸಮುದಾಯದ ಪರವಾಗಿ ಸಮುದಾಯದಲ್ಲಿರುವಂತಹ ನಾಯಕರು ಇದನ್ನ ಯಾವ ರೀತಿ ನೋಡ್ತಾರೆ, ಅದರ ಜೊತೆಗೆ ಇಡೀ ವಾಲ್ಮೀಕಿ ಸಮುದಾಯ ಮತ್ತು ಏನು ಮತ ಬ್ಯಾಂಕ್ ಏನಿದೆ, ಆ ಮತ ಬ್ಯಾಂಕ್ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನೋಂಥದ್ದು ಕೂಡ ರಾಜಕೀಯವಾಗಿ ಕುತೂಹಲಕಾರಿಯಾಗಿ ಇದ್ದೇ ಇರುತ್ತೆ. ಆದ್ರೆ ಒಂದಂತೂ ಸತ್ಯ, ಈಗೇನೋ ತೀವ್ರತೆ ಏನಿತ್ತು, ರಾಜಕೀಯ ಪೈಪೋಟಿಯ ರಾಜೀನಾಮೆ ಕೊಡಿಸಲೇಬೇಕು ಅನ್ನುವಂಥದ್ದು ಮತ್ತೆ ಪ್ರತಿಪಕ್ಷಗಳು ಕೂಡ ಕ್ಲೇಮ್ ಮಾಡಬಹುದು. ನಮ್ಮ ಹೋರಾಟದಿಂದ ದಯವಿಟ್ಟು ಸಂಪರ್ಕದಲ್ಲಿರಿ ಹನುಮಂತು.